ವಿಶ್ವ ಸಂವಾದ ಕೇಂದ್ರದವರು ಜೂನ್ 30ರಂದು ಏರ್ಪಡಿಸಿದ್ದ ವಿಎಸ್ಕೆ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶ್ರೀಮತಿ ಎಚ್.ಜಿ. ಶೋಭಾ ಅವರು ಬೇಸೋನ ಮಲ್ಯ ಪತ್ರಿಕೋದ್ಯಮ ಪ್ರಶಸ್ತಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ಬಹುಶಃ ಮುದ್ರಣ ಮಾಧ್ಯಮದವರೊಬ್ಬರು, ವಿದ್ಯುನ್ಮಾನ ಮಾಧ್ಯಮದವರೊಬ್ಬರು, ಆದರೆ ಅನುಭವಗಳು ಬೇರೆ ಬೇರೆ ಎಲ್ರಿಗೂ. ಅನುಭವಗಳು ಅಂದಾಗ ಕಳೆದ 25 ವರ್ಷದ ನನ್ನ ಪತ್ರಿಕೆ, 32 ವರ್ಷದ ಹಿಂದಿನ ಮಾಧ್ಯಮದ ಅನುಭವಗಳು ಅನೇಕ. ನನ್ನ ಪತ್ರಿಕಾ ಜೀವನ ಶುರುವಾಗಿದ್ದು ನನ್ನ ವಿದ್ಯಾರ್ಥಿ ಜೀವನದಲ್ಲಿ 1991. ನಾನು ವಿದ್ಯಾರ್ಥಿ ಪರಿಷತ್ತಲ್ಲಿದ್ದೆ. ನನಗೆ ಪ್ರಮುಖರಲ್ಲಿದ್ದಾರೆ. ಹೊಂಬೆಳಕು ಅಂತ ಹೇಳಿ ಒಂದು ಗೋಡೆ ಬರಹ ಪತ್ರಿಕೆ ದಾವಣಗೆರೆಯಲ್ಲಿ ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ. ಪತ್ರಿಕೋದ್ಯಮದ ಒಳ ಹೊರಹುಗಳನ್ನ ತಿಳಿದುಕೊಳ್ಳುವಂತಹ ವಯಸ್ಸು ಕೂಡ. ಅಲ್ಲೆಲ್ಲೂ ನೀರು ಬಂದಿಲ್ಲ ಅಂದ್ರೆ ಅದ್ರ ಬಗ್ಗೆ ಬರೆಯೋದು. ಕಾಲೇಜಲ್ಲಿ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಅದನ್ನ ಸೆನ್ಸೇಷನ್ ಯೂಸ್ ಮಾಡೋದು. ಅದರದೆಲ್ಲ ಒಂದು ದೊಡ್ಡ ಕಾರ್ಡ್ಗಳನ್ನು ಇಟ್ಕೊಂಡು ಬೆಳಗ್ಗೆ 4 ಗಂಟೆಗೆ ಎದ್ದು ಕೂತ್ಕೊಂಡು ಬರೆದು ಒಂದು 6-7 ಪ್ರತಿಗಳನ್ನು ಮಾಡಿ ಎಲ್ಲ ಕಾಲೇಜ್ಗಳಿಗೂ ಹಾಕುವಂಥದ್ದು ಒಂದು ಶುರುವಾಗಿ ಆಗ ನಾನು ಆರಂಭಿಸಿದ್ದು ಅದು ನನ್ನ ಪತ್ರಿಕೋದ್ಯಮದ ಜೀವನವನ್ನ. ಅದು ಹಾಗೆ ಮುಂದುವರೆದು ನಾನು ಪತ್ರಿಕೋದ್ಯಮ ಮಾಡಿದೆ. ನನ್ನ ಸ್ನಾತಕೋತ್ತರ ಆದ್ಮೇಲೆ ಬೇರೆ ಬೇರೆದ್ರಲ್ಲಿ ನಾನು ತೊಡಗಿಸ್ಕೊಂಡೆ. ಅನೇಕ ಅನುಭವಗಳಿವೆ. ಅಡ್ವೆಂಚರ್ ನಾವೇ ತೆರೆದುಕೊಳ್ಳುವಂಥದ್ದು. ಅದಕ್ಕೆ ಹೋಗಿ ಅಂತಹ ಅಡ್ವೆಂಚರ್ಗಳ ಮಧ್ಯೆ ಪತ್ರಿಕೆ ಬೇರೆ ಪತ್ರಿಕೆಗಳಲ್ಲಿ ಬೇರೆ ಮಾಧ್ಯಮದಲ್ಲಿ ನಾನು ತೊಡಗಿಸ್ಕೊಂಡಾಗ ನನ್ನ ತಂದೆ ಆಶೆ ಇದಂತೆ ನನ್ನ ದೂರದರ್ಶನಕ್ಕೆ ಆಕಾಶವಾಣಿಗೆ ಸೇರ್ಬೇಕು ನನ್ನ ಸ್ನಾತಕೋತ್ತರ ಆದ್ಮೇಲೆ ಅಂತಿತ್ತು. ಆದ್ರೆ ನನಗೆ ಈಗ ಅಜಿತ್ ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ತನವನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ಮದೇ ಆದಂತಹ ಒಂದು ಪತ್ರಿಕೆ ಇರಬೇಕು ಅನಿಸಿತು ನನಗೆ 1996ರಲ್ಲಿ. ಬೇರೆಯ ಪತ್ರಿಕೆಗೆ ಬರೆದಾಗ ನಮ್ಮ ಏನು ಒಂದು ನಿಷ್ಠೆಯನ್ನ ನಾವಲ್ಲಿ ತೋರಿಸ್ಬೇಕು ಅಂದಾಗ ಅದಕ್ಕೆ ಸಾಧ್ಯ ಇಲ್ಲ ಅಂದಾಗ ಹುಟ್ಟಿದ್ದು ಸ್ತ್ರೀ ಜಾಗೃತಿ ಪತ್ರಿಕೆ. 1996ರಲ್ಲಿ ನನಗೆ ಅನುಭವ ಆಗಿ ಮತ್ತೆ 4 ವರ್ಷ ನಾನು ಬೇರೆ ಬೇರೆದ್ರಲ್ಲಿ ನಾನು ಕೆಲಸವನ್ನ ಮಾಡ್ತಾ ಟಿ.ಬಿ.ರಾಜ್ ಪತ್ರಿಕೆಯಲ್ಲಿದ್ದೆ ಮೊದಲು. ನಂತರ ದೂರದರ್ಶನಕ್ಕೆ ಒಂದಷ್ಟು ಎಡಿಟೋರಿಯಲ್ ಸೆಕ್ಷನ್ ಅಲ್ಲಿ ಒಂದಷ್ಟು ಕೆಲಸ ಮಾಡಿದೆ. ಆಕಾಶವಾಣಿಲಿ ಒಂದಷ್ಟು ಪ್ರೋಗ್ರಾಮ್ಸ್ ಗಳನ್ನ ಮಾಡ್ಕೊಡಕ್ ಶುರು ಮಾಡಿದೆ. ಆದ್ರೆ ನಂದೇ ಪತ್ರಿಕೆ ಶುರು ಮಾಡ್ಬೇಕು ಅನ್ಸಿತ್ತು ಆಗ. ನಾನು ನಿರ್ಭೀತಿಯಿಂದ ಬರಿಬೇಕು ಅನ್ನುವಂಥದ್ದಾದ್ರೆ ನನಗ್ ನಂದೇ ಆದಂಥದ್ದು ಒಂದಿರಬೇಕು. ನಾನು ಯಾರು ಅಲ್ಲಿ ಹೇಳುವಂಥವ್ರು ಇರಬಾರದು ಅನ್ನೋದು ಸತ್ಯಾಸತ್ಯತೆಯಿಂದ ನಿಷ್ಠೆಯಿಂದ ನಾನು ತೆರೆದುಕೊಳ್ಬೇಕು ಸಮಾಜಕ್ಕೆ ಎನ್ನುವಂಥದ್ದಾದಾಗ ಆ ಪತ್ರಿಕೆ ಶುರುವಾಗಿತ್ತು. ಕಳಿಸಿದ್ದ ಬೇರೆ ಬೇರೆ ಹೆಸರುಗಳಲ್ಲಿ ಸ್ತ್ರೀ ಜಾಗೃತಿ ನಮಗೆ ನೋಂದಣಿ ಆಯ್ತು. ಹಾಗಾಗಿ ಅದೇ ಹೆಸರಲ್ಲಿ ತುಂಬಾ ಜನ ಕೇಳ್ತಾರೆ, ಸ್ತ್ರೀ ಜಾಗೃತಿ ಅಂದಾಕ್ಷಣ ಬರೀ ಸ್ತ್ರೀಯರಿಗಷ್ಟೇನಾ, ಸ್ತ್ರೀಯರಷ್ಟೇ ಬರಿಬೇಕಾ, ಸ್ತ್ರೀಯರಷ್ಟೇ ಓದ್ಬೇಕಾ ಅನ್ನುವಂಥದ್ದು ಇಂಥದನ್ನ ಕೇಳ್ತಾ ಹೋಗ್ತೀವಿ. ಆದ್ರೆ ಆ ಪತ್ರಿಕೆನಲ್ಲಿ ಎಲ್ಲದನ್ನು ಹಾಕಬೇಕು ಅನ್ನುವಂಥದ್ದನ್ನ ಇತ್ತೀಚೆಗೆ ತೆಗೆದುಕೊಳ್ಳುವಂಥದ್ದು. ಕಳೆದ 25 ವರ್ಷದಲ್ಲಿ ಪ್ರತಿಯೊಂದು ಸಂಚಿಕೆ, ಕೋವಿಡ್ ಅಲ್ಲೂ ಸಹ ಒಂದು ಸಂಚಿಕೆಯನ್ನು ನಿಲ್ಲಿಸದೆ ತಂದಿರುವಂತಹ ಪತ್ರಿಕೆ ನಂದು. ಅಂಚೆ ಇಲಾಖೆಗೆ ಹೋದ್ರೆ ಅವರೇ ಇಲ್ಲ ನೀವು ಅಲ್ಲಿಡಿ ನಾವು ತಗೊಳ್ಳಲ್ಲ ಅಂತಿದ್ರು. ಆ ಸಂದರ್ಭದಲ್ಲಿ ಹಾಗೂ ಸಹ ಪತ್ರಿಕೆಯನ್ನ ತೆಗೆದುಕೊಂಡು ಬಂದಂಥದ್ದು ಪತ್ರಿಕೆ. ಯಾಕೆ ನಾನು ಇದನ್ನು ಹೇಳಿದೆ ಅಂದ್ರೆ ನಮಗೆ ಬಹಳಷ್ಟು ಸವಾಲುಗಳಿದೆ ಅಂತ ನಂಗೆ ಹೇಳೋದಕ್ಕೆ. ಅನೇಕ ಸವಾಲುಗಳನ್ನ ನಾವು ಪ್ರತಿನಿತ್ಯ ಎದುರಿಸ್ತಾ ಇರ್ತೀವಿ. ನಂದು ಮಾಸಿಕ ಆದ್ರೂ ಅನೇಕ ಸವಾಲುಗಳು ನಮ್ಮ ಮುಂದೆ ಇರುತ್ತೆ. ಅನೇಕ ಸಲ ನಾವು ಅದನ್ನ ಬರೆದಾಗ ನಾನು ಒಂದು ಜ್ಞಾಪಿಸ್ಕೊಳ್ಳುವಂಥದ್ದಾದ್ರೆ 2008ರಲ್ಲಿ ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬರಹವನ್ನ ಬರೆದಾಗ ಅದಕ್ಕೆ ಅನುಭವಿಸಿದಂತಹ ಥ್ರೆಟನ್ಸ್ ಅದು ಎಲ್ಲ ಬೇರೆ ಆದ್ರೂ ನಂಗೆ ನೆನಪಿಸ್ಕೊಳ್ಳೋದು ತುಂಬಾ ನೆನಪಾಗೋದು ರಾಮಾಜೋಯಿಸ್ರು ಕರೆ ಮಾಡಿದ್ರು. ಅದ್ ನನ್ ಪತ್ರಿಕೆ ಬೇಕು, ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಿದೆ, ಗೊತ್ತಿಲ್ಲ ನಂಗೆ ಅವ್ರಿಗೆ ಹೇಗೆ ಸಿಕ್ತು. ಹಾಗೆ ಆ ಪತ್ರಿಕೆಯನ್ನ ಅವರು ಜೆರಾಕ್ಸ್ ಮಾಡಿ ಸರ್ಕಾರಕ್ಕೆ ಕಳಿಸಿ ನೀವು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಈ ಪತ್ರಿಕೆನಲ್ಲಿ ಹೀಗೆ ಬಂದಿದೆ. ಅದಾದ 2 ತಿಂಗಳಿಗೆ ನಾನು ಯಾರ ಬಗ್ಗೆ ಬರ್ತಿದ್ದೆ ಅವ್ರು ಜೈಲಿಗೆ ಹೋದ್ರು. ಆಗ ಮತ್ತೆ
ಮತ್ತೆ ರಾಮಾಜೋಯಿಸ್ರು ಮಾಡಿದ್ರು ಆ ಕಾಪಿ ಬೇಕು ನನಗೆ, ಅದನ್ನ ಕೇಂದ್ರಕ್ಕೆ ಎಲ್ಲೋ ಕಳಿಸ್ಕೊಡ್ಬೇಕಾಗಿದೆ ಅನ್ನೋದು. ನಾನು ಯಾತಕ್ಕೆ ಹೇಳಿದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಮಾಸಿಕ ಪತ್ರಿಕೆ ಅಂದ್ರೆ ಅವ್ರನ್ನೆಲ್ಲೋ ದೂರ ಇಡುವಂಥದ್ದು, ಅವ್ರಿಗೆ ಏನೂ ಇಲ್ಲ, ಅವ್ರಿಗೆ ಏನೋ ಒಂದು ಬರೀತಾ ಇದ್ದಾರೆ. ತುಂಬಾ ನೋವಾಗುವಂಥದ್ದು. ನಾನು ಪತ್ರಿಕೆ ಶುರು ಮಾಡಿದಾಗ ಯಾರೋ ಒಬ್ರು ಹೇಳ್ತಿದ್ರು, ಪತ್ರಿಕೆ ಬೀದಿ ಸೇರೋ ಅಷ್ಟಲ್ಲೇ ಈ ಪತ್ರಿಕೆಗಳನ್ನು ಓದಿ ಸಾಕ್ಬಿಡ್ಬೋದು. ಅಂಥದ್ದನ್ನೆಲ್ಲ ಎದುರಿಸಿರುವಂಥದ್ದು, ಅಂತಹ ಮಾತುಗಳನ್ನ ಕೇಳಿರುವಂಥದ್ದು. ಆದರೂ ಸಹ ಪತ್ರಿಕೆ ಎಂದಾಗ ಅದು ಒಂದು ನಮ್ಮ ಹಸುವಕ್ಕಾಗಿರುವಂಥ ಜೀವನಕ್ಕೆ ಅನ್ನುವಂಥದ್ದನ್ನ ಅಂದುಕೊಂಡಿರುವಂಥವ್ರು ನಾನು. ಅನೇಕ ಸಲ ಕೊನೆ ಕ್ಷಣಕ್ಕೂ ಪತ್ರಿಕೆ ಕಳಿಸುವಾಗ ಮತ್ತೇನಾದ್ರೂ ವಿಶೇಷತೆ ಇದೆಯಾ ಅದನ್ನ ನಾನು ಹುಡುಕ್ಬೇಕು ಅನ್ನುವಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಪತ್ರಿಕೆನ ಕಳಿಸುವಂಥದ್ದಾಗುತ್ತೆ. ಆ ತರದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅನುಭವಗಳು, ಆ ಪತ್ರಿಕೋದ್ಯಮದ ತುಳಿತ ಹೇಗಿರುತ್ತೆ ಅಂತಂದ್ರೆ, ನನಗೆ ಅನೇಕ ಆ ಥರದ್ದು ನನ್ನ ಕಾಶ್ಮೀರಿಗೆ ಹೋದಾಗ ಅಲ್ಲಾಗಿರುವಂಥದ್ದು. ಒಂದು ಸಲ ಪಂಜಾಬಲ್ಲಿ ನಾವು 50ನೇ ವರ್ಷದ ವಾರ್ಷಿಕ ಸ್ವಾತಂತ್ರ್ಯೋತ್ಸವದನ್ನ ಆಚರಣೆ ಮಾಡೋಕೆ ಅಂತ ಹೋದಾಗ ಮಧ್ಯರಾತ್ರಿ 12 ಗಂಟೆಗೆ ಅಲ್ಲಿ ಆಗಿದ್ದಂತಹ ಘಟನೆಗಳ ನಾವೇ ಫ್ಲಾಗ್ ಹಾಸ್ಟ್ ಮಾಡ್ಬೇಕು ಅನ್ನೋದು, ಪಾಕಿಸ್ತಾನದ ಬಾರ್ಡರ್ ಅಲ್ಲಿ ಹೋಗಿ ಮಾಡ್ಬೇಕು ಅನ್ನೋದು, ಈ ತರದ ಅಡ್ವೆಂಚರ್ಗಳು. ಬಹುಶಃ ಇದು ನನಗೆ ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ನನ್ನನ್ನೇ ನಾನು ಮುಂದೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗಿತ್ತು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಬಂದಾಗ ಅನ್ನುವಂಥದ್ದನ್ನ. ಅನೇಕ ಸಲ ಪತ್ರಿಕೆಯನ್ನ ನಾವು ನಡೆಸುವಾಗ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ನೋಡುವಂಥದ್ದಿದೆ. ಅಂದ್ರೆ ನಾನು ಅದನ್ನ ಒಂದು ಕಡೆಗೆ ಪಕ್ಕಕ್ಕೆ ಇಟ್ಕೊಂಡು ಅದನ್ನ ಸೀಮಿತವಾಗಿ ನಾನು ಸಮಾಜಕ್ಕೆ ಏನನ್ನ ಕೊಡಬಲ್ಲೆ ಅನ್ನುವಂತ ಒಂದು ದೃಷ್ಟಿಕೋನದಿಂದ ನಾನು ಪತ್ರಿಕೆಯನ್ನ ಮುಂದೆ ಇಟ್ಕೊಳ್ತಾ ಇದ್ದೆ. ಇದು ಸಹ ಅದೇ ಒಂದು ದೃಷ್ಟಿಕೋನದಿಂದಲೇ ಪತ್ರಿಕೆ ಬರ್ತಾ ಇದೆ. ಸಮಾಜಕ್ಕೆ ನಾವ್ ಏನ್ ಕೊಡ್ಬೋದು, ನನ್ನ ಒಂದು ಕೊಡುಗೆ ಏನಾಗಿರ್ಬೇಕು. ಹಿಂದೆ ನನಗೆ ತುಂಬಾ ಸಂತೋಷವನ್ನ ಕೊಟ್ಟಿದ್ದಂಥದ್ದು ಬೆಸುನಾ ಮಲ್ಲೆ ಅವರ ಹೆಸರಲ್ಲಿ ಸಿಕ್ಕಿರುವಂಥದ್ದು. ಯಾಕೆ ಅಂತಂದ್ರೆ ಸಣ್ಣ ಪತ್ರಿಕೆಗಳನ್ನ ಪ್ರೋತ್ಸಾಹಿಸಿದಂತಹ ಒಬ್ಬ ಮುಖ್ಯವಾದಂತಹ ವ್ಯಕ್ತಿ ಅಂತವರ ಹೆಸರಲ್ಲಿ ಸಿಕ್ಕಿರುವಂಥದ್ದು. ತುಂಬಾ ನನಗೆ ಮೊದಲು ಸಂಕೋಚ ಆದ್ರೂ ನಾನು ಆಮೇಲೆ ಅನ್ಕೊಂಡೆ ಇದೊಂದು ಧನ್ಯತೆಯನ್ನು ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಅಂತ ಹೇಳಿ, ಅನುಭವಿಸ್ತಾ ಇದ್ದೀನಿ ಅನ್ನೋಂಥದ್ದು. ಹಾಗೆ ಎಲ್ಲ ಪತ್ರಿಕೆಗಳು ಸಹ ಒಂದೇ ರೀತಿಯಲ್ಲಿ ಇದಾವೆ ಅನ್ನುವಂಥದ್ದು ಸುಳ್ಳು. ನಾನು 1996ರಲ್ಲಿ ನಾನು ಹೇಳಿದ ಹಾಗೆ ನಾನು ಆಕ್ಚುಲಿ ಬೇರೆ ಯಾವುದೋ ಒಂದು ಪತ್ರಿಕೆಗೆ ಬರೆದುಕೊಡ್ತಾ ಇದ್ದೆ. ಅದು ನಾನ್ ವೆಜ್, ನಮ್ಮ ಲೆಕ್ಕದಲ್ಲಿ ಹೇಳೋದಾದ್ರೆ ಹಳದಿ ಪೀತ ಪತ್ರಿಕೆ, ಹೀಗೇನೋ ಒಂದು. ಅಂತಹ ಪತ್ರಿಕೆಗೆ ಬರೆದುಕೊಡುವಾಗ ಆದಂತಹ ಘಟನೆಗಳು ನಮ್ಮನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ. ನಾವೇ ಸ್ವತಃ ಏನಾದ್ರೂ ಮಾಡಬೇಕು ಅನ್ನೋಂಥದ್ದನ್ನ ಗಟ್ಟಿ ಮಾಡುತ್ತೆ ಅನ್ನೋದಕ್ಕೆ ಅನೇಕ ಪತ್ರಿಕೆಗಳಲ್ಲಿ ಈ ತರದೊಂದು ಅನುಭವಗಳಾಗುತ್ತೆ. ಬಹುಶಃ ಅದು ಬೇರೆ ಬೇರೆ ಪತ್ರಿಕೆಗಳ ಕೆಲಸ ಮಾಡುವಂತ ಎಲ್ರಿಗೂ ಅನುಭವಗಳಿರುತ್ತೆ. ಆ ತರಹ ಅನುಭವಗಳನ್ನು ನಮ್ಮನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳಕ್ಕೆ ಇವತ್ತು ಇಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನ ನಾನಾದ್ರೂ ಭಾವಿಸ್ತೀನಿ. ಹಾಗೆ ಪತ್ರಿಕೆಗಳು ಇನ್ನೂ ಉಳಿದುಕೊಳ್ಳುತ್ತೆ ಅನ್ನೋದು ನನಗೆ ನಮ್ಮ ಜನಗಳು ಹೇಳ್ತಿದ್ದ ಹಾಗೆ ಕೋವಿಡ್ ಟೈಮಲ್ಲಿ ಇನ್ನೇನು ಇಲ್ಲವೇ ಇಲ್ಲ ಅಂತ ಅನ್ಕೊಳ್ಳುವಂಥದ್ದನ್ನ, ಪತ್ರಿಕೆಗಳು ಮುದ್ರಣ ಮಾಧ್ಯಮ ಇರೋದಿಲ್ಲ ಅಂತ ಅನ್ಕೊಳ್ಳುವಂಥದ್ದನ್ನ, ಮುದ್ರಣ ಮಾಧ್ಯಮ ಉಳಿಯುತ್ತೆ ಅನ್ನೋದಕ್ಕೆ ಈಗಲೂ ಅನೇಕ ಪತ್ರಿಕೆಗಳು ನಮಗೆ ಬೇಕು ಅಂತ ತರಿಸ್ಕೊಳ್ಳೋದು. ನಮಗೆ ದುಡ್ಡಿಲ್ಲ ಕೊಡ್ಲಿಕ್ಕೆ, ಅದ್ರ ಪತ್ರಿಕೆ ಬೇಕು ಅಂದಾಗ ಅಲ್ಲಿರೋ ಗ್ರಂಥಾಲಯಕ್ಕೆ ಹೋಗಿ ಓದಿ ಅಂತ ಹೇಳಿ. ನಮ್ಮ ಪತ್ರಿಕೆ ಇಡೀ ರಾಜ್ಯಕ್ಕೆ ಗ್ರಂಥಾಲಯಕ್ಕೆ ಉಚಿತವಾಗಿ ಹೋಗುತ್ತೆ ಇದೇ ಉದ್ದೇಶಕ್ಕೋಸ್ಕರ. ತುಂಬಾ ಜನ ಕೇಳ್ತಾರೆ ಓದೋಕೆ ಅನ್ನೋಂಥದ್ದನ್ನ. ಮತ್ತೆ ಸಾಫ್ಟ್ ಕಾಪಿ ಈ ಪೇಪರ್ ಅನ್ನ ಶುರು ಮಾಡಿದ್ವಿ. ಯಾಕೆ ನಾನು ಇದನ್ನ ಹೇಳಕ್ ಹೊರಟೆ ಅಂತಂದ್ರೆ, ಮುದ್ರಣ ಮಾಧ್ಯಮ ಇನ್ನೂ ಉಳಿಯುತ್ತೆ, ಮುದ್ರಣ ಮಾಧ್ಯಮನೇ ಅಂತಿಮವಾಗಿರುತ್ತೆ ಅನ್ನುವಂಥದ್ದಕ್ಕೆ ಇವತ್ತು ಅನೇಕರು ಇನ್ನೂ ಪತ್ರಿಕೆಗಳನ್ನು ಓದ್ತಾ ಇದ್ದಾರೆ. ಅನೇಕರು ಅನ್ನೋದಕ್ಕಿಂತ ಸಾಕಷ್ಟು ಜನ ಪತ್ರಿಕೆಗಳನ್ನು ಓದ್ತಾ ಇದ್ದಾರೆ, ತರಿಸ್ಕೊಳ್ತಾರೆ, ಪತ್ರಿಕೆ ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಕೊನೆ ಅವ್ರಿಗೆ ಉಳಿಯುತ್ತೆ, ಬೇಕು ಅಂದ್ರೆ ಮತ್ತೆ ತೆಗೆದುಕೊಂಡು ಓದೋದಕ್ಕೆ. ಟಿವಿನಲ್ಲಾದ್ರೆ ನೋಡ್ಬಿಟ್ಟು ಬಿಟ್ಬಿಡ್ತಾರೆ ಹಾಗೆ ಅನ್ನೋಂಥದ್ದು. ಹಾಗಾಗಿ ಮುದ್ರಣ ಮಾಧ್ಯಮದಲ್ಲಿ ನಮ್ಮ ಸಂಸ್ಥೆ, ನನ್ನ ಪರಿಚಯ ಹೇಳುವ ಸಾಮಾಜಿಕ ಕಾರ್ಯಕರ್ತೆ ಅಂತ ಹೇಳಿದ್ರೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಯುವಜನತೆಯನ್ನು ನಾವು ಮುದ್ರಣ ಮಾಧ್ಯಮಕ್ಕೆ ಮತ್ತೆ ಬೇರೆ ಬೇರೆ ಸಮೂಹ ಮಾಧ್ಯಮದಕ್ಕೆ ಪರಿಚಯ ಮಾಡಿಕೊಟ್ಟಂತೆ ತರಬೇತಿ ಕೊಟ್ಟಿರುವಂಥದ್ದು. ಅದೊಂದು ಉದ್ದೇಶ ಇಟ್ಕೊಂಡು ನಾವು ಶುರು ಮಾಡಿದ್ವಿ. ಸ್ತ್ರೀ ಜಾಗೃತಿ ಪತ್ರಿಕೆ ಇವತ್ತು ಆ ನಿಟ್ಟಿನಲ್ಲಿ ಸಹ ಕೆಲಸವನ್ನ ಮಾಡ್ತೀವಿ ಅನ್ನುವಂಥದ್ದನ್ನು, ಬೇರೆ ಬೇರೆ ದಿಕ್ಕಿನಲ್ಲಿ ಅವರನ್ನ ಬೆಳೆಸುವಂಥದ್ದು, ಬೇರೆ ಬೇರೆ ನಿಟ್ಟಿನಲ್ಲಿ ಅವರನ್ನ ವ್ಯಕ್ತಿತ್ವ ವಿಕಸನವನ್ನ ಮಾಡುವಂಥದ್ದು ಏನಿದೆ ಮಾಧ್ಯಮ ಕ್ಷೇತ್ರದಲ್ಲೂ ಸಹ ಅದನ್ನೊಂದು ಮಾಡೋದಕ್ಕೆ ತುಂಬಾ ವಿಶ್ವ ಸಂವಾದ ಕೇಂದ್ರದ ವತಿಯಿಂದ ಅನೇಕರು ಇವತ್ತು ಮುಂದೆ ಬಂದಿದ್ದಾರೆ. ಆ ರೀತಿಯಲ್ಲಿ ನಾವು ಏನಾದ್ರೂ ಹೇಳಬೇಕು ಅನ್ನೋಂಥದ್ದನ್ನ, ಏನಾದ್ರೂ ಮಾಡಬೇಕು ಅನ್ನುವಂಥದ್ದನ್ನ
ಹೇಳುವಂಥದ್ದು ಇದೆಯಲ್ಲ ಅದು ತುಂಬಾ ಮುಖ್ಯವಾದಂಥದ್ದು. ಅಂತಹದನ್ನ ಇವತ್ತು ಪತ್ರಿಕೋದ್ಯಮ ಜೊತೆಗೆ ವಿದ್ಯುನ್ಮಾನ ಮಾಧ್ಯಮ ತೆಗೆದುಕೊಳ್ಬೇಕು ಅನ್ನುವಂಥದ್ದೊಂದು ಆಶಯದೊಂದಿಗೆ ನನಗೆ ಇವತ್ತು ಶಿರವಾಗಿ ನಾನು ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇನೆ, ಧನ್ಯತೆಯನ್ನು ಅನುಭವಿಸಿದ್ದೇನೆ ಅಂತ ಹೇಳ್ತಾ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.